ಟೈಮ್ಸ್ ಹಾಸನ ಪಿಯು ಕಾಲೇಜು ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ಜುಲೈ 6ರಂದು ಪಟ್ಟಣದ ಶಿಕ್ಷಕರ ಭವನದಲ್ಲಿ ಅಕ್ಷರ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಟೈಮ್ಸ್ ಹಾಸನ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಕೇಂದ್ರ ಹಾಸನದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮವನ್ನು ಈ ವರ್ಷದಿಂದ ತಾಲೂಕು ಮಟ್ಟದಲ್ಲೂ ನಡೆಸಲು ಉದ್ದೇಶಿಸಲಾಗಿದೆ. ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸಲು ಪುರಸ್ಕಾರದ ವೇಳೆ ಪ್ರತಿ ವಿದ್ಯಾರ್ಥಿಗೆ ಪುಸ್ತಕಗಳು ಹಾಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. ತಾಲೂಕಿನಲ್ಲಿ ಓದಿರುವ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವ ವಿದ್ಯಾರ್ಥಿಗಳು ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಟೈಮ್ಸ್ ಹಾಸನ ಪಿಯು ಕಾಲೇಜಿನಲ್ಲಿ ದೊರೆಯುವ ಅರ್ಜಿಯನ್ನು ಭರ್ತಿ ಮಾಡಿ ಶಾಲೆಯ ಮುಖ್ಯ ಶಿಕ್ಷಕರ ದೃಢೀಕೃತ ಅಂಕಪಟ್ಟಿಯೊಂದಿಗೆ ಸಲ್ಲಿಸಬೇಕು. ಜುಲೈ 4ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿದ್ದು, ಮೊದಲು ಬಂದ 100 ವಿದ್ಯಾರ್ಥಿಗಳನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುವುದು ಎಂದರು. ಪ್ರಾಂಶುಪಾಲ ಪಿ ನವೀನ್, ಉಪನ್ಯಾಸಕರಾದ ಕೃಷ್ಣಮೂರ್ತಿ, ರಾಕೇಶ್ ಇದ್ದರು. ಅಂದ್ರೆ ರೀಡರ್ಸ್ ಗಳ ಸಂಖ್ಯೆ ದಿನ ಕಡಿಮೆ ಆಗ್ತಿದೆ. ಅದರಲ್ಲೂ ಯಾವುದು ಯಂಗ್ಸ್ಟರ್ಸ್ ಗಳಲ್ಲಿ. ಸೊ ಏನು ಹಿರಿಯರಿದ್ರು ಅವರು ಓದೋ ಪ್ರಯತ್ನ ಹೇಗಿತ್ತು ಅದು ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಸೊ ಯಂಗ್ಸ್ಟರ್ಸ್ ಅಲ್ಲಿ ಓದುವ ಅಭ್ಯಾಸ ಎರಡೂ ಕಡಿಮೆ ಆಗ್ತದೆ. ಈ ನಿಟ್ಟಲ್ಲಿ ಕಳೆದ 6 ವರ್ಷಗಳ ಹಿಂದೆ ಒಂದು ಆಲೋಚನೆ ಮಾಡ್ಕೊಂಡ್ವಿ. ಸೊ ನಾವೇನಕ್ಕೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಏನ್ ಮಾಡ್ತೀವೋ ಅದರ ಬದಲಾಗಿ ಅದೇ ಪುರಸ್ಕಾರನ ಪುಸ್ತಕಗಳನ್ನ ಏನಕ್ಕೆ ಕೊಡಬಾರ್ದು ಅನ್ನೋ ಒಂದು ಆಯಾಮದಲ್ಲಿ ಹುಟ್ಕೊಂಡಂತ ಪುರಸ್ಕಾರದ ಹೆಸರೇ ಅಕ್ಷರ ಪುರಸ್ಕಾರ ಅಂತ ಹೇಳಿ ಕಳೆದ 6 ವರ್ಷದಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ಜಿಲ್ಲಾ ವ್ಯಾಪಿ ಮಾಡ್ತಾ ಇದ್ವಿ. ಯಾರು SSLC ನಲ್ಲಿ ಮತ್ತೆ PUC ನಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಿರ್ತಾರೋ ಆ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಮಾಡಬೇಕು ಅನ್ನೋ ಕಾರ್ಯಕ್ರಮ. ಅದರಲ್ಲಿ 8ರಿಂದ 10 ಪುಸ್ತಕಗಳು ಒಂದೊಂದು ಮಗುಗೆ, ಅವರಿಗೆ ಒಂದು ಸನ್ಮಾನ ಪತ್ರ ಮತ್ತೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಸೊ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಇಷ್ಟು ವರ್ಷದಿಂದ ಅನ್ಕೊಂಡಿದ್ವಿ. ಅದು ಎಲ್ಲ ವರ್ಷನೂ ನಡೀತಾ ಬಂತು ಹಾಸನದಲ್ಲಿ. ಈ ವರ್ಷದಿಂದ ಏನು ಯೋಚನೆ ಮಾಡ್ತಿದ್ವಿ, ಪ್ರತಿ ವರ್ಷ 1,000 ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ ಇಡೀ ಜಿಲ್ಲೆ ಪೂರ. ಈ ವರ್ಷ ಏನ್ ಮಾಡಿದ್ವಿ, ಜಿಲ್ಲೆ ಕೇಂದ್ರದಲ್ಲಿ ಒಂದೇ ಕಡೆ ಮಾಡೋದ್ರ ಬದಲಾಗಿ ತಾಲೂಕ್ನಲ್ಲೇ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಅದಕ್ಕೆ ಇದು ಮೊದಲನೇ ವರ್ಷದ ಅಕ್ಷರ ಪುರಸ್ಕಾರ ಅರಕಲಗೂಡು ತಾಲೂಕಿನಲ್ಲಿ. ಸೊ ಇದಕ್ಕೆ ಸಹಕಾರವಾಗಿ ನಮ್ಮ ಟೈಮ್ಸ್ ಹಾಸನ್ PU ಕಾಲೇಜ್ ಜೊತೆಗಿರುತ್ತೆ. ಅಕ್ಷರ ಬುಕ್ ಹೌಸ್, ಅಕ್ಷರ ಅಕಾಡೆಮಿ, ಹಾಗೆ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಕೂಡ ಜೋಡಿಸ್ಕೊಂಡಿದೀವಿ. ಹಾಗೆ ರೋಟರಿ ಅರಕಲಗೂಡನ್ನು ಕೂಡ ನಾವು ಅವ್ರನ್ನ ನಮ್ಮ ಜೊತೆಗೆ ಸೇರಿ ಅಂತ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದರ ಮೊದಲ ಮಾನದಂಡ ಏನು ಅಂದ್ರೆ SSLC ನಲ್ಲಿ ಮಿನಿಮಮ್ 75% ತೆಗೆದಿರಬೇಕು. ಕನ್ನಡ ಮೀಡಿಯಂ ಆಗಿರಬಹುದು, ಇಂಗ್ಲಿಷ್ ಮೀಡಿಯಂ ಆಗಿರಬಹುದು, CBSE, ICSE ಆರ್ ಸ್ಟೇಟ್ ಯಾವುದಾದ್ರೂ ಆಗಿರಲಿ, ಮಾನದಂಡ 75 ಮಿನಿಮಮ್ ತೆಗೆದಿರಬೇಕು. ಈ ಮಕ್ಕಳು ಎಲಿಜಿಬಲ್ ಆಗಿರ್ತಾರೆ ಈ ಪುರಸ್ಕಾರ ತಗೊಳ್ಳೋದಕ್ಕೆ. ಹಾಸನ PU ಕಾಲೇಜ್ನಲ್ಲಿ ಅಪ್ಲಿಕೇಶನ್ ಸಿಕ್ಕತ್ತೆ. ಅಪ್ಲಿಕೇಶನ್ ತಗೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಅವರ ಹೆಡ್ ಮಾಸ್ಟರ್ ಇಂದ ಒಂದು ಅಫಿಡೇವಿಟ್ ಒಂದು ಸಿಗ್ನೇಚರ್ ಮಾಡಿಸಿ ಫೋಟೋ ಹಾಕಿ ಎಲ್ಲದನ್ನು ಫಿಲ್ ಮಾಡಾದ್ಮೇಲೆ ಮತ್ತೆ ಹಾಸನ PU ಕಾಲೇಜ್ಗೆ ವಾಪಸ್ ಕೊಟ್ರೆ ಮುಗೀತು. ಸೊ ನೆಕ್ಸ್ಟ್ ಸಾಟರ್ಡೆ, ಈ ಕಮಿಂಗ್ ಸಾಟರ್ಡೆ ಅಲ್ಲ, ಮುಂದಿನ ಸಾಟರ್ಡೆ 6ನೇ ತಾರೀಕು 10:30ಕ್ಕೆ ಶಿಕ್ಷಕರ ಭವನದಲ್ಲಿ ಈ ಪುರಸ್ಕಾರದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಪುರಸ್ಕಾರದಲ್ಲಿ ಏನ್ ಸಿಕ್ಕತ್ತೆ ಅಂದ್ರೆ ಮತ್ತೊಮ್ಮೆ ನಾನು ಅದನ್ನ ಒತ್ತಿ ಹೇಳಕ್ ಇಷ್ಟಪಡ್ತೀನಿ. 8ರಿಂದ 10 ಪುಸ್ತಕ ಒಂದೊಂದು ಮಗುಗೆ ಸಿಕ್ಕತ್ತೆ, ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕತ್ತೆ. ಇದನ್ನ ಏನಕ್ಕೆ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಗೆ ಏನಂದ್ರೆ, ಪ್ರತಿ ಮನೆಯಲ್ಲೂ ಒಂದು ಪುಟ್ಟ ಲೈಬ್ರರಿ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಸೊ ಕಳೆದ 6 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೀವಿ. ಬಟ್ ನಮ್ಮ ಅರಕಲಗೂಡು ತಾಲೂಕಿಗೆ ಇದು ಮೊದಲನೇ ವರ್ಷ. ಸೊ ಇದಕ್ಕೆ ಮಾನದಂಡ ಆಗ ಹೇಳಿದ್ರೆ 75% ಆಗಿರ್ಬೇಕು. ಯಾವುದೇ ಸಿಲೆಬಸ್ ಓದಿರ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ನಮ್ಮ ಅರಕಲಗೂಡು ತಾಲೂಕಿನಲ್ಲೇನೆ ಓದಿರೋ ವಿದ್ಯಾರ್ಥಿಗಳಾಗಿರ್ಬೇಕು. ನಮ್ಮ ಅರಕಲಗೂಡು ತಾಲೂಕು ವಹಿಸ್ಕೊಡ್ತಿರೋದ್ರಿಂದ ಅರಕಲಗೂಡು ತಾಲೂಕಿನವರೇ ಆಗಿರ್ಬೇಕು ಇದನ್ನ ಅರ್ಹತೆನ ಪಡ್ಕೊಳ್ಳೋದಕ್ಕೆ. ಸೊ ಇವದನ್ನ ಸದುಪಯೋಗ ಪಡಿಸ್ಕೊಬೇಕು. ಮೊದಲು ಬಂದ 100 ವಿದ್ಯಾರ್ಥಿಗಳಿಗೆ 100 ಮೊದಲು ಬಂದ 100 ವಿದ್ಯಾರ್ಥಿಗಳಿಗೆ SSLC ನಲ್ಲಿ 75 ಅಂಕಕ್ಕಿಂತ ಹೆಚ್ಚು ಪಡೆದವರಿಗೆ ಈ ಅವಕಾಶನ ಮಾಡ್ಕೊಡ್ಬೇಕು ಅಂತ ನಾವುಗಳು ಅನ್ಕೊಂಡಿದೀವಿ. ಇದನ್ನ ಆದಷ್ಟು ಸದುಪಯೋಗ ಪಡ್ಕೊಬೇಕು. ನೀವುಗಳು ಇದಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಒಂದು ಹೊಸ ಪದ್ಧತಿನ ಅಥವಾ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಬೇಕು. ಈ ಪುಸ್ತಕ ಓದೋ ಅಭ್ಯಾಸ ಮತ್ತೆ ಹವ್ಯಾಸನ ಹೆಚ್ಚು ಮಾಡಬೇಕು ಅನ್ನೋದು ಇದರ ಉದ್ದೇಶ. ಅದು ಫಲಕಾರಿಯಾಗಬೇಕು ಅಂದ್ರೆ ನೀವುಗಳು, ಈ ಅರಕಲಗೂಡಿನ ಜನತೆ ಅಷ್ಟು ಜನ ನಮಗೆ ಸಹಕಾರಿ ಮಾಡಿದ್ರೆ ಮುಂಬರುವ ದಿನಗಳಿಂದ ಇನ್ನೂ ಹೆಚ್ಚು ಮಾಡ್ತಾ ಹೋಗೋಣ. ಮಕ್ಕಳಲ್ಲಿ ಆದಷ್ಟು ಆಸಕ್ತಿಗಳು ಹೆಚ್ಚಾಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದು ಸಹಕರಿಸಬೇಕು ಅನ್ನೋದಕ್ಕೆ ನಿಮಗೆ ಎಲ್ಲರಿಗೂ ಕೂಡ ನಮ್ಮ ಪ್ರೆಸ್ ಮೀಟ್ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.